ಬಿಸ್ನೆಸ್ ಜಗತ್ತಿನಲ್ಲಿ ಕೋಟ್ಯಾಂತರ ರೂಪಾಯಿಗಳ ಡೀಲ್ಗಳು ಸುಮ್ಸುಮ್ನೆ ಆಗಲ್ಲ. ಒಂದು ಕಂಪನಿಯನ್ನು ಕೊಂಡ್ಕೊಳ್ಳುವಂಥ ದೊಡ್ಡ ನಿರ್ಧಾರದ ಹಿಂದೆ ಒಂದು ಸೀಕ್ರೆಟ್, ಆಳವಾದ ತನಿಖೆ ನಡೆಯುತ್ತೆ. ಅದನ್ನೇ ಡ್ಯೂ ಡಿಲಿಜೆನ್ಸ್ ಅಂತ ಕರೆಯೋದು. ಬನ್ನಿ, ಇವತ್ತು ಆ ತನಿಖೆಯ ಆಳಕ್ಕೆ ಇಳಿದು ಅದರ ಒಳಗೇನಿದೆ ಅಂತ ನೋಡೋಣ. ಯೋಚನೆ ಮಾಡಿ, ಒಂದು ಕಂಪನಿಯನ್ನು ಖರೀದಿಸೋಕೆ ಹೊರಟಿದ್ದಾರೆ ಅಂತ ಇಟ್ಕೊಳ್ಳಿ. ನೋಡೋಕೆ ಎಲ್ಲ ಪರ್ಫೆಕ್ಟಾಗಿ ಕಾಣಿಸುತ್ತೆ. ಆದ್ರೆ ಅದರ ಆಳದಲ್ಲಿ ಅದರ ಫೈನಾನ್ಷಿಯಲ್ಸ್, ಲೀಗಲ್ ಪೇಪರ್ಸ್, ಆಪರೇಷನ್ಸ್ ಇವುಗಳಲ್ಲಿ ಯಾವ ಸೀಕ್ರೆಟ್ಸ್ ಅಡಗಿರಬಹುದು? ಯಾವ ಸತ್ಯಗಳು ಮರೆಯಾಗಿರಬಹುದು? ಇದೇ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದೇ ಡ್ಯೂ ಡಿಲಿಜೆನ್ಸ್. ಹಾಗಾದ್ರೆ ಈ ಡ್ಯೂ ಡಿಲಿಜೆನ್ಸ್ ಅಂದ್ರೆ ಏನು? ಇದು ಸುಮ್ನೆ ಪೇಪರ್ ವರ್ಕ್ ಚೆಕ್ ಮಾಡೋದಲ್ಲ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಒಂದು ಮನೆ ತಗೊಳ್ಳೋ ಮುಂಚೆ ಹೋಮ್ ಇನ್ಸ್ಪೆಕ್ಷನ್ ಮಾಡ್ತೀವಲ್ವಾ, ಇದು ಹಾಗೇನೆ. ಆದ್ರೆ ಇಲ್ಲಿ ಕೋಟಿ ಕೋಟಿ ರೂಪಾಯಿ ಪಣಕ್ಕಿರುತ್ತೆ. ಅಡಗಿರೋ ರಿಸ್ಕ್ಗಳನ್ನ ಪತ್ತೆ ಹಚ್ಚೋಕೆ ಮತ್ತು ಭವಿಷ್ಯದ ಅವಕಾಶಗಳನ್ನ ಅಂದಾಜು ಮಾಡೋಕೆ ಇದು ತುಂಬಾನೇ ಮುಖ್ಯ. ಸರಿ, ಹಾಗಾದ್ರೆ ಈ ಇನ್ವೆಸ್ಟಿಗೇಷನ್ ನಡಿಬೇಕಾದ್ರೆ ಹೇಗಿರುತ್ತೆ? ನೆನ್ಪಿಡಿ, ಇದು ಸುಮ್ನೆ ಒಂದು ಚೆಕ್ ಲಿಸ್ಟ್ ತಗೊಂಡು ಟಿಕ್ ಮಾಡೋ ಕೆಲ್ಸ ಖಂಡಿತ ಅಲ್ಲ. ಇದು ಒಂದು ಕಂಪನಿಯ ನಿಜವಾದ ಕಥೆಯನ್ನ, ಅದರ ಸತ್ಯಾಸತ್ಯತೆಯನ್ನ ಹೊರಗೆಳೆಯೋ ಒಂದು ಪಯಣ. ಈ ಪ್ರಾಸೆಸ್ನ ಕೊನೆಗೆ ತೆಗೆದುಕೊಳ್ಳೋ ನಿರ್ಧಾರ ಇದೆಯಲ್ಲ, ಅದು ಇಡೀ ಕಂಪನಿಯ ಭವಿಷ್ಯವನ್ನೇ ಬದಲಾಯಿಸ್ಬೋದು. ಕೊನೆಗೆ ಇಷ್ಟೆಲ್ಲ ಮಾಡೋದ್ರ ಉದ್ದೇಶ ಇಷ್ಟೇ: ಗೊಂದಲದಿಂದ ಹೊರಬಂದು ಈ ಡೀಲ್ ಜೊತೆ ಮುಂದೆ ಹೋಗ್ಬೇಕಾ ಅಥವಾ ಇಲ್ಲಪ್ಪ ಇದು ಬೇಡ ಅಂತ ಒಂದು ಗಟ್ಟಿಯಾದ ಆತ್ಮವಿಶ್ವಾಸದ ನಿರ್ಧಾರಕ್ಕೆ ಬರೋದು. ಯಾಕಂದ್ರೆ ಇಲ್ಲಿ ತಪ್ಪಾದ್ರೆ ನಷ್ಟ 9 ದೊಡ್ಡದಿರುತ್ತ. ಯಾವುದೇ ತನಿಖೆಯಲ್ಲಿ ಮೊದಲ ಕೆಲ್ಸ ಫಾಲೋ ದ ಮನಿ. ಹಣದ ಜಾಡು ಹಿಡಿದು ಹೋದ್ರ ಸಾಕು ಕಂಪನಿಯ ನಿಜವಾದ ಆರೋಗ್ಯ ಹೇಗಿದೆ ಅಂತ ಗೊತ್ತಾಗುತ್ತೆ. ಸೊ ನಮ್ಮ ತನಿಖೆನೂ ಇಲ್ಲಿಂದಾನೇ ಶುರುವಾಗುತ್ತೆ. ತನಿಖೆ ಮಾಡೋರು ಮೊದಲು ಕೇಳೋದೇ ಈ ಡಾಕ್ಯುಮೆಂಟ್ಸ್. ಕಳೆದ 3 ರಿಂದ 5 ವರ್ಷದ ಆಡಿಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಅಂದ್ರೆ ಅವರ ಆದಾಯ ಎಲ್ಲಿಂದ ಬರ್ತಿದೆ, ಲಾಭ ನಷ್ಟದ ಟ್ರೆಂಡ್ಸ್ ಹೇಗಿದೆ, ಮತ್ತೆ ಕಂಪನಿ ಮೇಲೆ ಎಷ್ಟು ಸಾಲ ಇದೆ, ಇವೆಲ್ಲ ಸೇರಿದ್ರೆ ಕಂಪನಿಯ ಫೈನಾನ್ಷಿಯಲ್ ಡಿಎನ್ಎನೇ ಸಿಕ್ಬಿಡುತ್ತೆ. ಹೀಗೆ ತನಿಖೆ ಮಾಡ್ತಾ ಇರುವಾಗ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಗಮನಿಸಿ, ಕಂಪನಿಯ ಒಟ್ಟು ಆದಾಯದಲ್ಲಿ 65% ಅಂದ್ರೆ 3/4 ಭಾಗ ಬರೀ ಒಂದೇ ಒಂದು ಪ್ರಾಡಕ್ಟಿಂದ ಬರ್ತಾ ಇದೆ. ಇದೊಂದು ದೊಡ್ಡ ರೆಡ್ ಫ್ಲಾಗ್. ಯಾಕಂದ್ರೆ ಆ ಒಂದೇ ಒಂದು ಪ್ರಾಡಕ್ಟ್ ಏನಾದ್ರೂ ಫೇಲ್ ಆದ್ರೆ, ಯೋಚನೆ ಮಾಡಿ, ಕಂಪನಿಯ ಅರ್ಧಕ್ಕಿಂತ ಹೆಚ್ಚು ಆದಾಯ ಒಂದೇ ರಾತ್ರಿಯಲ್ಲಿ ಮಾಯವಾದ ಹಾಗೆ. ಸರಿ, ಫೈನಾನ್ಷಿಯಲ್ಸ್ ನೋಡಕ್ಕೆ ಚೆನ್ನಾಗಿರಬಹುದು, ಆದ್ರೆ ಕಂಪನಿ ಅಡಿಪಾಯವೇ ಸರಿಯಿಲ್ಲ ಅಂದ್ರೆ ಎಲ್ಲವೂ ವೇಸ್ಟ್ ಅಲ್ವಾ? ಅದಕ್ಕೆ ನಮ್ಮ ತನಿಖೆ ಈಗ ಕಂಪನಿಯ ಲೀಗಲ್ ಮತ್ತು ಆಪರೇಷನಲ್ ಸ್ಟ್ರಕ್ಚರ್ ಕಡೆಗೆ ಹೋಗುತ್ತೆ. ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ವ್ಯತ್ಯಾಸವನ್ನ ಗಮನಿಸಬೇಕು. ಕಂಪನಿ ತನ್ನ ಮೇನ್ ಟೆಕ್ನಾಲಜಿಯನ್ನ ಓನ್ ಮಾಡಿದ್ಯಾ, ಅಂದ್ರೆ ಸ್ವಂತದ್ದ, ಅಥವಾ ಅದನ್ನ ಬೇರೆಯವರಿಂದ ಲೈಸೆನ್ಸ್ ಮೇಲೆ ತಗೊಂಡಿದ್ಯಾ? ಒಂದು ವೇಳೆ ಅದು ಲೈಸೆನ್ಸ್ ಆಗಿದ್ರೆ, ಆ ಕಾಂಟ್ರಾಕ್ಟ್ ಮುಗಿದ್ಮೇಲೆ ಕಂಪನಿಯ ವ್ಯಾಲ್ಯೂನೇ ಡೌನ್ ಆಗಬಹುದು. ಇದು ಅಡಿಪಾಯದಲ್ಲೇ ಒಂದು ಬಿರುಕು ಇದ್ದ ಹಾಗೆ. ಈ ಲೀಗಲ್ ತನಿಖೆ ಇದೆಯಲ್ಲ, ಇದು ಒಂಥರ ಟ್ರೆಷರ್ ಹಂಟ್ ಮಾದರಿ. ಕಂಪನಿ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ನಿಂದ ಹಿಡಿದು ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು, ಕೋರ್ಟ್ ಕೇಸುಗಳು, ಹೀಗೆ ಎಲ್ಲವನ್ನೂ ಜಾಲಾಡಿಲೋಡ್ಬೇಕು. ಇದ್ರ ಉದ್ದೇಶ ಒಂದೇ: ಎಲ್ಲಾದ್ರೂ ಲೀಗಲ್ ಟೈಮ್ ಬಾಂಬ್ಗಳು ಅಡಗಿ ಕೂತಿವ್ಯಾ ಅಂತ ಕಂಡಿಡಿಯೋದು. ಇದ್ ನೋಡಿ, ಆಡಿಟರ್ಸ್ ಮಾಡ್ಕೊಂಡ ನೋಟ್ಸ್ನ ಒಂದು ಸ್ಯಾಂಪಲ್. ಕಂಪನಿಯ ಸಪ್ಲೈ ಚೈನ್ ತುಂಬಾನೇ ಎಫಿಷಿಯಂಟ್ ಆಗಿದೆ. ಇದು ಖಂಡಿತ ಒಂದು ಪ್ಲಸ್ ಪಾಯಿಂಟ್. ಆದ್ರೆ ಪ್ರೊಡಕ್ಷನ್ ಟೆಕ್ನಾಲಜಿ ಮಾತ್ರ ತುಂಬಾನೇ ಹಳತಾಗಿದೆ. ಅಂದ್ರೆ ಏನು? ಕಂಪನಿ ಖರೀದಿಸಿದ ತಕ್ಷಣ ಕಾಂಪಿಟಿಟರ್ಸ್ ಜೊತೆ ಸ್ಪರ್ಧೆ ಮಾಡಕ್ಕೆ ಲಕ್ಷಾಂತರ ರೂಪಾಯಿ ಹೊಸ ಮೆಷಿನರಿ ಮೇಲೆ ಇನ್ವೆಸ್ಟ್ ಮಾಡ್ಲೇಬೇಕಾಗತ್ತೆ. ಸೊ ನೋಡಿ, ತನಿಖೆಯಲ್ಲಿ ಸ್ಟ್ರೆಂಗ್ತ್ ಮತ್ತೆ ವೀಕ್ನೆಸ್ ಎರಡೂ ಹೊರಗೆ ಬರುತ್ತೆ. ಯಾವುದೇ ಒಂದು ಕಂಪನಿ ತಾನಾಗಿ ಕೆಲಸ ಮಾಡೋಕ್ಕಾಗಲ್ಲ ಅಲ್ವಾ? ಅದರ ಸುತ್ತಮುತ್ತ ಇರೋ ಮಾರುಕಟ್ಟೆ, ಸ್ಪರ್ಧಿಗಳು ಎಲ್ಲರೂ ಮುಖ್ಯ. ಸೊ ಕಂಪನಿಯ ಲೀಗಲ್ ಆಪರೇಷನ್ಸ್ ಎಲ್ಲ ಎಷ್ಟೇ ಚೆನ್ನಾಗಿದ್ರೂ ಮಾರ್ಕೆಟ್ನಲ್ಲಿ ಅದರ ಜಾಗ ಎಲ್ಲಿದೆ? ಅದಕ್ಕೆ ಈಗ ನಮ್ಮ ತನಿಖೆ ಕಂಪನಿಯಿಂದ ಹೊರಗಡೆ, ಅಂದ್ರೆ ಮಾರ್ಕೆಟ್ ಕಡೆಗೆ ಹೋಗುತ್ತೆ. ಈ ಚಾರ್ಟ್ ನೋಡಿ, ಇದು ಕಂಪನಿಯ ಮಾರ್ಕೆಟ್ ಶೇರ್ ಬಗ್ಗೆ ಹೇಳುತ್ತೆ. ನಾವು ನೋಡ್ತಿರೋ ಕಂಪನಿಗಿರೋದು ಕೇವಲ 15% ಶೇರ್. ಈಗ ಇಲ್ಲಿರೋ ದೊಡ್ಡ ಪ್ರಶ್ನೆ ಏನ್ ಗೊತ್ತಾ? ಇದು ಮುಂದೆ ಬೆಳೆಯೋಕಿರೋ ಒಂದು ದೊಡ್ಡ ಅವಕಾಶನಾ ಅಥವಾ ಪವರ್ಫುಲ್ ಕಾಂಪಿಟೇಟರ್ಸ್ ಮುಂದೆ ಸೋತ್ ಹೊಡ್ತಿರೋದ್ರ ಸಂಕೇತನಾ? ಈ ಕಾಂಟೆಕ್ಸ್ಟ್ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಒಂದು ಕಂಪನಿ ಅಂದ್ರೆ ಬರೀ ಬಿಲ್ಡಿಂಗ್, ಮೆಷೀನ್ ಅಲ್ಲ, ಅಲ್ಲಿ ಕೆಲಸ ಮಾಡೋ ಜನ. ಅದಕ್ಕೆ ಈ ಪ್ರಶ್ನೆಗಳು ಮುಖ್ಯವಾಗುತ್ತೆ. ಕೀ ಲೀಡರ್ಶಿಪ್ ಟೀಮ್ನಲ್ಲಿ ಯಾರೆಲ್ಲ ಇದ್ದಾರೆ? ಎಂಪ್ಲಾಯೀಸ್ ಬೇಗ ಬೇಗ ಕೆಲಸ ಬಿಟ್ಟು ಹೋಗ್ತಿದ್ದಾರಾ? ಅಲ್ಲಿರೋ ವರ್ಕ್ ಕಲ್ಚರ್ ಹೇಗಿದೆ? ಈ ಪ್ರಶ್ನೆಗಳಿಗೆ ಸಿಗೋ ಉತ್ತರ ಕಂಪನಿಯ ನಿಜವಾದ ಆತ್ಮವನ್ನೇ ಪರಿಚಯಿಸುತ್ತೆ. ಸರಿ, ಎಲ್ಲ ಸಾಕ್ಷ್ಯಗಳು ಈಗ ನಮ್ಮ ಕೈಲಿದೆ. ಫೈನಾನ್ಷಿಯಲ್, ಲೀಗಲ್, ಆಪರೇಷನಲ್, ಮಾರ್ಕೆಟ್ ಎಲ್ಲವನ್ನೂ ನೋಡಿದ್ದಾಯಿತು. ಈಗ ಈ ಎಲ್ಲ ಪಜಲ್ ಪೀಸ್ಗಳನ್ನ ಒಂದೆಡೆ ಸೇರಿಸಿ
ಫೈನಲ್ ವರ್ಡಿಕ್ಟ್ ಕೊಡೋ ಟೈಮ್ ಬಂದಿದೆ. ಇಷ್ಟೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ ಮೇಲೆ ಇದು ಯಾವ ಕಥೆ ಹೇಳ್ತಿದೆ? ಈ ಕಂಪನಿ ನಿಜವಾಗ್ಲೂ ಒಂದು ಡೈಮಂಡ್ ತರಾನಾ ಅಥವಾ ಅಪ್ಪಿತಪ್ಪಿ ಕಾಲಿಟ್ರೆ ಮುಳುಗಿಸುವ ಒಂದು ಸುಳಿನಾ? ಮತ್ತು ಇಲ್ಲಿದೆ ನೋಡಿ ಎಲ್ಲದರ ಸಾರಾಂಶ. ಇದು ಇಡೀ ತನಿಖೆಯ ಫೈನಲ್ ರಿಪೋರ್ಟ್ ಇದ್ದಾಗೆ. ಪ್ರತಿಯೊಂದು ರಿಸ್ಕನ್ನ ಅದರ ತೀವ್ರತೆ ಜೊತೆ ಲಿಸ್ಟ್ ಮಾಡಲಾಗಿದೆ. ಒಂದೇ ಗ್ರಾಹಕರ ಮೇಲೆ ಹೆಚ್ಚು ಅವಲಂಬಿತವಾಗಿರೋದು ಮತ್ತು ಹಳೆ ಟೆಕ್ನಾಲಜಿ ಇರೋದು ಇವೆರಡೂ ಹೈ ರಿಸ್ಕ್ ಅಂತ ಗುರುತಿಸಲಾಗಿದೆ. ಈಗ ಕೊಂಡ್ಕೊಳ್ಳೋರಿಗೆ ಪೂರ್ತಿ ಪಿಕ್ಚರ್ ಕ್ಲಿಯರ್ ಆಗಿದೆ. ಈ ರಿಸ್ಕ್ ಅಸೆಸ್ಮೆಂಟ್ ರಿಪೋರ್ಟ್ ಇದೆಯಲ್ಲ, ಇದೇ ಫೈನಲ್ ಡಿಸಿಷನ್ಗೆ ದಾರಿ. ಕೆಲವೊಮ್ಮೆ ಉತ್ತರ ಸಿಂಪಲ್ ಆಗಿ ಎಸ್ ಅಥವಾ ನೋ ಅಂತ ಇರಲ್ಲ. ಬದಲಿಗೆ ಓಕೆ, ನಾವು ಇಷ್ಟೆಲ್ಲ ಪ್ರಾಬ್ಲಮ್ಸ್ ಕಂಡ್ಹಿಡ್ದಿದೀವಿ, ಸೊ ಕಂಪನಿಯ ಬೆಲೆಯನ್ನ ಕಡಿಮೆ ಮಾಡಕ್ಕೆ ರೀನೆಗೋಸಿಯೇಟ್ ಮಾಡೋಣ ಅನ್ನೋ ನಿರ್ಧಾರಕ್ಕೂ ಬರ್ಬೋದು. ಕೊನೆಗೆ ಎಲ್ಲವೂ ಬಂದು ನಿಲ್ಲೋದು ಈ ಒಂದು ಪವರ್ಫುಲ್ ಪ್ರಶ್ನೆಗೆ. ಈ ಡ್ಯೂ ಡಿಲಿಜೆನ್ಸ್ ಅಂದ್ರೆ ಕೇವಲ ಪ್ರಾಬ್ಲಮ್ಸ್ ಕಂಡಿಡಿಯೋದು ಮಾತ್ರ ಅಲ್ಲ, ಬದಲಾಗಿ ಈ ಡೀಲ್ ನಮ್ಮ ಭವಿಷ್ಯದ ಗುರಿಗಳ ಜೊತೆ ನಿಜವಾಗ್ಲೂ ಸಿಂಕ್ ಆಗುತ್ತಾ ಇಲ್ವಾ ಅಂತ ಖಚಿತಪಡಿಸ್ಕೊಳ್ಳೋದು. ಕೋಟ್ಯಾಂತರ ರೂಪಾಯಿಗಳ ಈ ನಿರ್ಧಾರದ ಹಿಂದೆ ಇರೋ ಭಾರ ಮತ್ತೆ ಸಂಕೀರ್ಣತೆಯನ್ನ ಈ ಒಂದು ಪ್ರಶ್ನೆ ನಮ್ಮ ಮುಂದೆ ಇಡುತ್ತೆ.